ಕಡತ ನ್ಯೂಸ್. ಎಸ್, ವಿಜಯಪುರ ಜಿಲ್ಲೆಯಲ್ಲಿ ಸದ್ಯ ತಾಪಮಾನ 42 ಡಿಗ್ರಿ ದಾಟಿದೆ. ಬಿಸಿಲ ಅಬ್ಬರಕ್ಕೆ ಅಂತರ್ಜಲ ಮಟ್ಟ ಕುಸಿದು ಬಾವಿ ಮತ್ತು ಕೊಳವೆ ಬಾವಿಗಳು ಬತ್ತಿ ಹೋಗ್ತಿವೆ. ಕುಡಿಯುವ ನೀರಿಲ್ಲದೆ ಜನ ಮತ್ತು ಜಾನುವಾರುಗಳು ಕಂಗಾಲಾಗಿವೆ. ಈ ಗಂಭೀರ ಪರಿಸ್ಥಿತಿಯನ್ನು ಮನಗಂಡು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಲಮಟ್ಟಿಯ ಕೃಷ್ಣ ಭಾಗ್ಯ ಜಲ ನಿಗಮದ ಕಾರ್ಯನಿರ್ವಾಹಕ ಅಭಿಯಂತರಿಗೆ ತುರ್ತು ಮನವಿ ಸಲ್ಲಿಸಿದೆ. ಅವ್ರ ಸಮಸ್ಯೆ 100 ಇರ್ತಾವ ಸರ್, ನಮ್ಗೆ ಅವಶ್ಯಕತೆ ಇಲ್ಲ. ಲಕ್ಷ ಗಟ್ಟಲೆ ಪಗಾರ ಕೊಡ್ತಾರೆ, ನಮ್ಮ ಸಲ ಕೆಲಸ ಮಾಡ್ಬೇಕಷ್ಟೇ. ಅವ್ರು ನೀರು ಬಿಡ್ತಾರೆ, ಬಿಡಾಕತ್ತಾರೆ ಅವರು. ಅವ್ರಿಗೆ ಬಿಡ್ಲಿ, ಆದ್ರೆ ಅವ್ರು ಟೈಮ್ ತಗೊಳಕ್ 1.5 ತಿಂಗಳು ಆಯ್ತಂತೆ. ಒಂದು ಕಂಬ ರೆಡಿ ಮಾಡ್ಬೇಕಾದ್ರೆ ಗೌರ್ಮೆಂಟಿಗೆ 1.5 ತಿಂಗಳು ಬೇಕಾಗ್ತದೆ. 2 ದಿವಸ ಮನಸ್ಸು ಮಾಡಿ ರೆಡಿ ಮಾಡ್ಬೋದು. ಅಷ್ಟು ಬೇಲ್ ಚಾಪ್ಲಿದೆ ರೈತ. ಇಲ್ಲಿ ಕೇಳಿದ್ರೆ 1 ಫೂಟ್ ನೀರು ಬಿಟ್ಟಿವಿ ಅಂತ ಕೇಳ್ತಾರ. 1 ಫೂಟ್ ನೀರು ಎದಕ್ಕಾಗಲ್ಲ, ಗುಬ್ಬಿ ಕುಡಿಯೋಕ್ಕಾಗಲ್ಲ ಕೆರೆಗಳಿಗೆ. ಏನ್ರಿ ಅಧಿಕಾರಿಗಳಿದು? ಜನರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ತಾವು ತಿಳಿದವ್ರು, ತಾವು ರೈತರ ಮಕ್ಕಳಿದ್ದೀರಿ. ಧನ್ಯವಾದಗಳು ಡಾಕ್ಟರ್ ಸಾಹೇಬ್ರಿಗೆ. 2 ಟೈಮ್ ನಮ್ಮ ಕೆರೆ ಬರಲ್ಲ. ಯಾಕೆ ಯಾವ ತಮ್ಮ ಹೆಸರು? ನಮ್ಮ ಹಡಿಗುರುಗಳ ಹತ್ರ ಮುದ್ದೇಬೇಳ ತಾಲೂಕು ಆಯ್ತು. ಇಲ್ಲಿ ಕ್ಯಾನಲ್ ಎಲ್ಲಿಂದ ಸ್ಟಾರ್ಟ್ ಆಗ್ಯಾರ ಅಲ್ಲಿಂದ ಯಾವ ಕೆರೆ ತುಂಬ್ಕೊಂತ ಹೋಗಿಲ್ರಿ. ಹೋಗಿ ಆಮ್ಯಾಗ ಮುಂದೆ ತುಂಬಿಲ್ರಿ. 8 ದಿನ ಆ ಕಡೆ ಬಿಟ್ಟಾರ, 8-10 ದಿನ. ಲಾಸ್ಟಿಗೆ ನಾವು ಬಿಟ್ರೆ ಕೆರೆಗೆ ನೀರು ಬಂದವ್ರಿ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ಆಲ್ಮಟ್ಟಿಯ ಸುಮಾರು ಒಂದು 36 ಕೆರೆಗಳನ್ನ ಈ ವರ್ಷ ತುಂಬಿಲಿವರು. ಆ ನಿಟ್ಟಿನೊಳಗೆ ಇವತ್ತಿನ ದಿನ ಈ ಒಂದು ಹೋರಾಟಕ್ಕೆ ಆಗಮಿಸಿರುವಂತ ಎಲ್ಲ ರೈತ ಬಾಂಧವರಿಗೆ ಮೊದಲನೇದಾಗಿ ತುಂಬುವುದೇ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆಲ್ಮಟ್ಟಿ ಜಲಾಶಯಕ್ಕೆ ನಮ್ದು ಭೂಮಿ ಲಕ್ಷಾಂತರ ಎಕರೆ ಭೂಮಿ ಕೊಟ್ಟಿವಿ, ಎರಿ ಭೂಮಿ ಕೊಟ್ಟಿವಿ, ಒಳ್ಳೆ ಭೂಮಿ ಕೊಟ್ಟಿವಿ. ಮುಂದಿನ ಪೀಳಿಗೆಗಾದರೂ ನೀರಾವರಿ ಆಗಲಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ನೀರಾವರಿಯಿಂದ ಅನುಕೂಲ ಆಗ್ತದ. ಅವಾಗಾದರೂ ಕೂಡ ಈ ಭಾಗದಲ್ಲಿ ಸಮಗ್ರ ನೀರಾವರಿ ಉಂಟಾಗಿ ನಮ್ಮ ರೈತರಿಗೆಲ್ಲರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಏನೋ ಒಂದು ಹಿತಾಸಕ್ತಿ ಇಟ್ಕೊಂಡು ನಮ್ಮ ಹಿರಿಯರೆಲ್ಲರೂ ಲಕ್ಷಾಂತರ ಎಕರೆ ಭೂಮಿಯನ್ನು ಕೊಟ್ಟಿದ್ದು ಕರೆಯೋದು. ಅವಳಿ ಜಿಲ್ಲೆಗಳಲ್ಲಿ ಬಾಗಲಕೋಟೆ, ಬಿಜಾಪುರ 2 ಜಿಲ್ಲೆಗಳಲ್ಲಿ ಲಕ್ಷಾಂತರ ಎಕರೆ ಭೂಮಿಯನ್ನು ನಾವು ಕಳ್ಕೊಂಡಿದ್ದು ಕರೆಯೋದ. ಇದು ಆಲ್ಮಟ್ಟಿ ಜಲಾಶಯ ಯಾವಾಗಾಗ್ಯದ ತಮಗೆಲ್ಲ ಗೊತ್ತೈತೆ. 1964ರಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೆ 60 ವರ್ಷ ಆದರೂ ಕೂಡ ಈ ಒಂದು ಆಲ್ಮಟ್ಟಿ ಜಲಾಶಯವನ್ನು ಕಂಪ್ಲೀಟ್ ಆಗಿ ಮುಗಿಸಾಕ್ತಾ ಇರಲಿಲ್ಲ. ಪಬ್ಲಿಕ್ ಕಡತ ನ್ಯೂಸ್.